ಮನಸ್ಥಿತಿ ಏನಿದ್ರು ಒಂದು ಕಡೆ ಒಂದು ಸಮುದಾಯನ ದೂರ ಅಂತದ್ದು, ಅದನ್ನು ಅಲ್ಪಸಂಖ್ಯಾತರನ್ನ ದೂರ ಅಂತದ್ದು, ಅವ್ರನ್ನ ದೂರಿ ಹಿಂದೂ ಮತನ ಕ್ರೋಢೀಕರಿಸೋಂಥದ್ದು ಒಂದೇ ಅಜೆಂಡಾ ಆಗಿರೋದ್ರಿಂದ ಅವ್ರ ಬಾಯಲ್ಲಿ ಯಾವಾಗ ನೀವು ಏನು ಬಗ್ಗೆ ಮಾತಾಡಿದ್ರು ಸಹ ಇರಿದ್ದೇ ಮಂದಿರ ಮಸೀದಿ ಇದು ಬಿಟ್ಟರೆ ಬೇರೆ ಅಭಿವೃದ್ಧಿ ಬಗ್ಗೆ ಮಾತಾಡೋದಿಲ್ಲ, ಏನು ಒಳ್ಳೆ ಕೆಲಸಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅರಿವಿರೋದಿಲ್ಲ. ಅವ್ರ ಉದ್ದೇಶ ಒಂದೇ ಇರ್ತದೆ, ಮುಸಲ್ಮಾನ ಬಂಧುಗಳನ್ನ ದೂರ ಅಂಥದ್ದು ಮತ್ತು ಎಲ್ಲ ಒಂದು ಕಡೆ ಅವ್ರ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಂಥದ್ದು. ಆ ನಿಟ್ಟಿನಲ್ಲಿ ಅದೇ ದೃಷ್ಟಿಕೋನದಲ್ಲಿ ಅವ್ರು ಮಾತಾಡ್ತಾ ಇರೋಂಥದ್ದು. SIR ಏನು ಹಿಂದೆ ಮತ ಪರಿಷ್ಕರಣೆ ಆಗಿತ್ತು, ಅದನ್ನು ಸಾಕಷ್ಟು ಒಂದು ವ್ಯವಸ್ಥಿತವಾಗಿ ಅನುಷ್ಠಾನ ಆಗಬೇಕು ಅಂತೇಳಿ ಇವತ್ತಿನ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಇವತ್ತಿನ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರ ಆದಿಯಾಗಿ ಎಲ್ಲರೂ ಸಹ ಭಾಳಷ್ಟು ಜವಾಬ್ದಾರಿ ತಗೊಂಡು ಯಾರೊಬ್ಬರಿಗೂ ಸಹ ಮತ ಇಲ್ಲದಂತೆ ಆಗಬಾರ್ದು, ಪ್ರತಿಯೊಬ್ಬ ನಾಗರಿಕನು ಈ ರಾಜ್ಯದಲ್ಲಿ ಮತನ ಹೊಂದಬೇಕು, ಪರಿಷ್ಕರಣೆಯಲ್ಲಿ ಎಲ್ಲರೂ ಸಹ ಭಾಗವಹಿಸಬೇಕು, ಅದಕ್ಕೆ ಸ್ಪಂದಿಸಬೇಕು, ಅದನ್ನು ಎನ್ಯುಮರೇಷನ್ ಫಾರಮ್ಗೆ ಸಹಿ ಮಾಡಬೇಕು, ಕಾನೂನು ಚೌಕಟ್ಟಿನಲ್ಲಿ ಏನೆಲ್ಲ ದಾಖಲಾತಿಗಳು ಕೊಡಬೇಕು ಅವೆಲ್ಲ ಕೊಡೋಂಥದ್ದಾಗಬೇಕು. ಅದಕ್ಕೆ BLOಗಳಿಗೆ ಏನು ತಾಕೀತು ಮಾಡಬೇಕು ಅದು ಮಾಡ್ತಾ ಇದ್ದಾರೆ. ಪಾರ್ಟಿ BLAಗಳಿಗೆ ಅದಕ್ಕೆ ಗೈಡ್ಲೈನ್ಸ್ ಕೊಟ್ಟು ಅವರು ಬೂತ್ ಮಾಡೋದಕ್ಕೆ ಕೆಲಸ ಮಾಡೋದಕ್ಕೆ ತಾಕೀತು ಮಾಡಿರೋಂಥದ್ದು. ಈ ರೀತಿಯಾದಂಥ ಒಂದು ಒಳ್ಳೆಯ ಬೆಳವಣಿಗೆ ಇವತ್ತು ರಾಜ್ಯದಲ್ಲಿ ಚುನಾವಣೆ ಆಯೋಗದಿಂದ ಏನು ಒಂದು ಸ್ಟೆಪ್ ತೊಗೊಂಡಿದ್ದಾರೆ, ಅದಕ್ಕೆ ಪೂರಕವಾದಂಥ ಒಂದು ಕ್ರಮನ ಕೈಗೊಳ್ಳುವಂಥದ್ದು, ಅದಕ್ಕೆ ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋಂಥದ್ದು ನಮ್ಮ ಜನಪ್ರತಿನಿಧಿಗಳ ಜವಾಬ್ದಾರಿ. ಆ ಜವಾಬ್ದಾರಿನ ನಾವೆಲ್ಲರೂ ಸಹ ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದೀವಿ. ಒಂದಷ್ಟು ಮಸೀದಿಗಳಲ್ಲಿ ಮಾಡೋಂಥದ್ದು, ಇನ್ನೊಂದಷ್ಟು ಅಂಗನವಾಡಿಯಲ್ಲಿ ಮಾಡೋಂಥದ್ದು, ಇನ್ನೊಂದಷ್ಟು ದೇವಸ್ಥಾನದಲ್ಲಿ ಮಾಡೋಂಥದ್ದು ಅಂದಾಗ ಎಲ್ಲೋ ಒಂದು ಕಡೆ ಒಬ್ಬ BLO ಅಧಿಕಾರಿಗೆ ಒಂದು ನಿಂತಿದ್ದ ಜಾಗದಲ್ಲಿ ಮನೆ ಮನೆಗೂ ಹೋಗಿ ಬರೆಯೋಂಥ ವಾತಾವರಣಕ್ಕೆ ಇರೋದಿಲ್ಲ, ಇಲ್ಲ ನೆಟ್ವರ್ಕ್ ಬರ್ತಾ ಇರೋದಿಲ್ಲ. ಅಂಥ ಸಂದರ್ಭಗಳು ಕೆಲವು ಸಂದರ್ಭದಲ್ಲಿ ಅದನ್ನು ಬಳಸ್ಕೊಂಡಿರ್ತಾರೆ. ಎಲ್ಲಾದರೂ ಒಂದು ಬೀದಿಗೆ ಹೋದ್ರೆ ಎಲ್ಲ ಒಂದು ಕಡೆ ಕುತ್ಕೊಂಡೇ ಬರೀಬೇಕಲ್ವ, ಅದನ್ನು ಸಾಕಷ್ಟು ಸಕ್ರಿಯವಾಗಿ ಅಚ್ಚುಕಟ್ಟಾಗಿ ನಮ್ಮ ತಾಲೂಕಿನಲ್ಲೂ ಆಗ್ತಾಯಿದೆ. ಅವ್ರ ಮಾತು ಸತ್ಯಕ್ಕೆ ದೂರವಾದಂಥ ಮಾತು ಸರ್. ಇದು